ಪಾಕ್ ಮೇಲೆ ಯಾವುದೇ ಕ್ಷಣದಲ್ಲಾದರೂ ಭಾರತ ದಾಳಿ ಮಾಡಬಹುದು. ಸೊ ಹಾಗಾಗಿ ಲಾಂಚ್ ಪ್ಯಾಡ್ಗಳಲ್ಲಿ ಇದ್ದಂತಹ ಉಗ್ರರು ಈಗ ಬಂಕರ್ಗಳಿಗೆ ಶಿಫ್ಟ್ ಆಗಿದ್ದಾರೆ ಅಂತೆ. ಬಂಕರ್ಗಳಲ್ಲಿ ಉಗ್ರರಿಗೆ ರಕ್ಷಣೆ ನೀಡ್ತಾ ಇರೋದು ಪಾಕ್ ಸೈನಿಕರು. ಪಾಕ್ನ ನಿರ್ಧಾರ ಇದು. 42 ಲಾಂಚ್ ಪ್ಯಾಡ್ಗಳಲ್ಲಿ 110ರಿಂದ 130 ಉಗ್ರರಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. 42 ಉಗ್ರರ ಲಾಂಚ್ ಪ್ಯಾಡ್ನಲ್ಲಿದ್ದಂತಹ ಉಗ್ರರಿಗೆ ಪಾಕ್ ಸೇನೆ ರಕ್ಷಣೆಯನ್ನ ಕೊಟ್ಟಿದೆ. ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳೋರು ಸೇನೆಯನ್ನ ಕಳಿಸಿದ್ದಾರೆ ಟೆರರಿಸ್ಟ್ಗಳನ್ನ ರಕ್ಷಿಸಿ ಅಂತ ಅಂದು. ಡೀಟೇಲ್ಸ್ ಚಂದ್ರಮೋಹನ್ ನೀಡ್ತಾರೆ. ಚಂದ್ರಮೋಹನ್, ಈ ಉಗ್ರರ ದಾಳಿಗೂ ನಮಗೂ ಯಾವುದೇ ರೀತಿಯಾಗಿರುವಂತಹ ಸಂಬಂಧ ಇಲ್ಲ ಅಂತ ಹೇಳಿ ಇಡೀ ವಿಶ್ವದಲ್ಲಿ ಪಾಕಿಸ್ತಾನ ತನ್ನನ್ನು ತಾನು ಬಿಂಬಿಸಿಕೊಳ್ಳೋದಕ್ಕೆ ಹೊರಟಿದೆ. ಆದರೆ ಉಗ್ರರ ನೆಲೆಬೀಡು ಯಾವುದು, ತವರು ಯಾವುದು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತು. ಆದರೆ ಇದಕ್ಕೆ ಪುಷ್ಟಿ ನೀಡುವಂತೆ ಆ ಉಗ್ರರು ಲಾಂಚ್ ಪ್ಯಾಡ್ನಲ್ಲಿದ್ದಂಥವ್ರನ್ನ ಸೇಫ್ ಆಗಿ ಬಂಕರ್ಗಳಿಗೆ ಕರೆ ತಂದಿದ್ದು ಪಾಕ್ನ ಸೇನೆ ಅನ್ನೋ ಮಾಹಿತಿ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನೇನಿದೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಂದೆ ಯಾವ ರೀತಿಯಾಗಿ ಭಾರತಕ್ಕೆ ಪ್ಲಸ್ ಪಾಯಿಂಟ್ ಆಗಬಹುದು? ಹೌದು ಸಭಾ, ಮುಖ್ಯವಾಗಿ ಈಗ ಭಾರತ ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕನ್ನು ಉಗ್ರಗಾಮಿಗಳ ವಿರುದ್ಧ ನಡೆಸಿತ್ತು. ಜೊತೆಗೆ ಬಾಲಾಕೋಟ್ ಏರ್ ಸ್ಟ್ರೈಕನ್ನು ಕೂಡ ನಡೆಸಿದೆ. ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ಭಾರತ ಉಗ್ರಗಾಮಿಗಳ ಲಾಂಚ್ ಪ್ಯಾಡ್ಗಳನ್ನು ಉಗ್ರಗಾಮಿಗಳನ್ನು ಟಾರ್ಗೆಟ್ ಮಾಡೇ ದಾಳಿಯನ್ನು ನಡೆಸಿ ಉಗ್ರಗಾಮಿಗಳನ್ನು ಹೊಡೆದುಳಿಸುವಂಥ ಕಾರ್ಯಾಚರಣೆಯನ್ನು ನಡೆಸಿದೆ. ಈಗ ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನು ಹತ್ಯೆ ಮಾಡಿದ ಬಳಿಕ ಈ ಉಗ್ರಗಾಮಿಗಳನ್ನೇ ಗುರಿಯಾಗಿಸಿಕೊಂಡು ಭಾರತ ಈಗ ದಾಳಿಯನ್ನು ನಡೆಸುತ್ತೆ ಅನ್ನೋ ಒಂದು ಮಾಹಿತಿ ಪಾಕಿಸ್ತಾನ ಸರ್ಕಾರಕ್ಕೆ, ಪಾಕಿಸ್ತಾನ ಸೇನೆಗೂ ಕೂಡ ಇದೆ. ಈಗ ಈ ಕಾರಣಕ್ಕಾಗಿಯೇ ಈಗ POKನಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಭಾಗದಲ್ಲಿ ಇರತಕ್ಕಂತಹ ಉಗ್ರರ ಲಾಂಚ್ ಪ್ಯಾಡ್ಗಳಲ್ಲಿ ಇರತಕ್ಕಂಥ ಉಗ್ರಗಾಮಿಗಳನ್ನ ಬಂಕರ್ಗೆ ಶಿಫ್ಟ್ ಮಾಡಲಿಕ್ಕೆ ಪಾಕಿಸ್ತಾನ ಸೇನೆ ತೀರ್ಮಾನ ತೆಗೆದುಕೊಂಡಿದೆ. ಇವರು ಈ ಲಾಂಚ್ ಪ್ಯಾಡ್ಗಳಲ್ಲೇ ಶಿಬಿರಗಳಲ್ಲೇ ಇದ್ರೆ ಇಲ್ಲಿಗೆ ಭಾರತೀಯ ಸೇನೆ ನೇರವಾಗಿ ಬಂದು ದಾಳಿಯನ್ನು ನಡೆಸುತ್ತೆ, ಉಗ್ರರ ಶಿಬಿರಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ ಮತ್ತು ಉಗ್ರರನ್ನು ಕೂಡ ಹೊಡೆದುಳಿಸುತ್ತೆ ಅನ್ನೋದು ಪಾಕಿಸ್ತಾನ ಸೇನೆಗೂ ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ. ಹೀಗಾಗಿ ಉಗ್ರಗಾಮಿಗಳನ್ನ ಜೀವ ಉಳಿಸಬೇಕು, ಅವರನ್ನು ರಕ್ಷಿಸಬೇಕು ಅಂತಂದ್ರೆ ಸುರಕ್ಷಿತ ಸ್ಥಳಕ್ಕೆ ಅವ್ರನ್ನ ಶಿಫ್ಟ್ ಮಾಡಬೇಕು. ಆ ಕಾರಣಕ್ಕಾಗಿಯೇ ಅವ್ರನ್ನ ಅಲ್ಲಲ್ಲಿ ಪಾಕಿಸ್ತಾನ ಸೇನೆ ಕೂಡ ಬಂಕರ್ಗಳನ್ನು ಗಡಿನಲ್ಲಿ ನಿರ್ಮಾಣ ಮಾಡಿಕೊಂಡಿದೆ. ಆ ಬಂಕರ್ಗಳಿಗೆ ಈ ಉಗ್ರಗಾಮಿಗಳನ್ನ ಶಿಫ್ಟ್ ಮಾಡಿದ್ರೆ ಅವರು ಸುರಕ್ಷಿತವಾಗಿ ಇರ್ತಾರೆ ಅಂತ ಒಂದು ಭಾವನೆ ಪಾಕಿಸ್ತಾನದ ಸೇನೆಗೆ ಇದೆ. ಈ ಕಾರಣಕ್ಕಾಗಿ ಈಗ ಸುಮಾರು 42 ಲಾಂಚ್ ಪ್ಯಾಡ್ಗಳಲ್ಲಿರುವಂತಹ ಉಗ್ರಗಾಮಿಗಳನ್ನ ಬಂಕರ್ಗಳಿಗೆ ಶಿಫ್ಟ್ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಸುಮಾರು 110ರಿಂದ 130 ಮಂದಿ ಉಗ್ರಗಾಮಿಗಳು ಈ POK ಪ್ರದೇಶದಲ್ಲೇ ಬೇರೆ ಬೇರೆ ಲಾಂಚ್ ಪ್ಯಾಡ್ಗಳಲ್ಲಿದ್ದಾರೆ. ಲಾಂಚ್ ಪ್ಯಾಡ್ಗಳು ಅಂತಂದ್ರೆ ಉಗ್ರರ ತರಬೇತಿ ಸ್ಥಳಗಳು, ತರಬೇತಿ ಶಿಬಿರಗಳು. ಇಲ್ಲಿ ತರಬೇತಿಯನ್ನು ಪಡ್ಕೊಳ್ಳುವಂತಹ ಉಗ್ರಗಾಮಿಗಳು ಭಾರತದೊಳಗೆ ನುಸುಳಲಿಕ್ಕೆ ಸೂಕ್ತವಾದಂತಹ ಸಮಯ ಸಂದರ್ಭಕ್ಕಾಗಿ ಕಾಯ್ತಾರೆ. ಆ ಸೂಕ್ತವಾದಂತಹ ಸಮಯ ಸಂದರ್ಭ ಯಾವುದು ಅಂತ ತಮ್ಗೆ ಅನಿಸಿದಂತಹ ಸಂದರ್ಭದಲ್ಲೇ ಭಾರತದ ಗಡಿ ಒಳಗಡೆ ನುಸುಳು ಬಂದು ಈ ರೀತಿಯಾಗಿ ಪೆಹಲ್ಗಾಮ್ನಲ್ಲಿ ನಡೆಸಿದಂತಹ ದಾಳಿ ಮತ್ತು ಪ್ರವಾಸಿಗರ ಹತ್ಯೆ ಮಾದರಿಯಿಂದಲೇ ಜನರನ್ನ, ಸೈನಿಕರನ್ನ, ಪ್ರವಾಸಿಗರನ್ನ, ವಲಸಿಗರನ್ನ ಹತ್ಯೆಯನ್ನು ಮಾಡ್ತಾರೆ. ಹೀಗಾಗಿ ಈ ಒಂದು ಲಾಂಚ್ ಪ್ಯಾಡ್ಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿದ್ರೆ ಮಾತ್ರನೇ ಭಯೋತ್ಪಾದಕರನ್ನ ನಾಶಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನತಕ್ಕಂಥ ಭಾವನೆ ಈಗ ಭಾರತೀಯ ಸೇನೆಗೆ ಬಂದಿದೆ. ಈ ಕಾರಣಕ್ಕಾಗಿಯೇ ಈಗ ಭಾರತೀಯ ಸೇನೆ ಕೂಡ ಗಡಿನಲ್ಲಿ POKನಲ್ಲಿ ಎಲ್ಲೆಲ್ಲಿ ಉಗ್ರರ ಲಾಂಚ್ ಪ್ಯಾಡ್ಗಳಿವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇಂಟೆಲಿಜೆನ್ಸ್ ಬ್ಯೂರೋದ ಮೂಲಕ ಸಂಗ್ರಹಿಸಿದೆ. ಜೊತೆಗೆ ಬೇರೆ ಬೇರೆ ತಾಂತ್ರಿಕ ನೆರವುಗಳನ್ನು ಕೂಡ ಭಾರತೀಯ ಸೇನೆ ಪಡ್ಕೊಂಡಿದೆ. ಈ ತಾಂತ್ರಿಕ ನೆರವುಗಳ ಆಧಾರದ ಮೇಲೆ ಉಗ್ರರ ಲಾಂಚ್ ಪ್ಯಾಡ್ಗಳ ಸ್ಥಳ ಮತ್ತು ಅಲ್ಲಿ ಎಷ್ಟು ಭಯೋತ್ಪಾದಕರಿದ್ದಾರೆ ಅನ್ನುವ ಎಲ್ಲ ಮಾಹಿತಿಯನ್ನು ಕೂಡ ಸಂಗ್ರಹಿಸಲಾಗಿದೆ. ಈ ಒಂದು ಸ್ಥಳಗಳನ್ನೇ ಗುರಿಯಾಗಿಸಿಕೊಂಡು ಈಗ ಭಾರತ ಒಂದು ಸರ್ಜಿಕಲ್ ಸ್ಟ್ರೈಕ್ ನಡೆಸ್ಬೋದು, ಏರ್ ಸ್ಟ್ರೈಕ್ ನಡೆಸ್ಬೋದು, ಇಲ್ವೇ ಭಾರತೀಯ ಸೇನೆಯನ್ನೇ ಆ ಪ್ರದೇಶಕ್ಕೆ ನುಗ್ಗಿಸಿ ಸಂಪೂರ್ಣವಾಗಿ ಉಗ್ರರನ್ನ ಮಟ್ಟಾಕ್ತಕ್ಕಂಥದ್ದು, ಅವ್ರನ್ನ ಹೊಡೆದುಳಿಸ್ತಕ್ಕಂಥ ಕಾರ್ಯಾಚರಣೆಯನ್ನು ನಡೆಸ್ಬೋದು. ಆ ಕಾರಣಕ್ಕಾಗಿಯೇ ಈ ಒಂದು ಭಯ, ಭೀತಿ ಪಾಕಿಸ್ತಾನ ಸೇನೆಗೆ, ಸರ್ಕಾರಕ್ಕೆ ಬಂದಿದೆ. ಹೀಗಾಗಿ ಉಗ್ರಗಾಮಿಗಳ ರಕ್ಷಣೆಗೋಸ್ಕರನೇ ಅವ್ರನ್ನ ಬಂಕರ್ಗಳಿಗೆ ಶಿಫ್ಟ್ ಮಾಡಲಿಕ್ಕೆ ತೀರ್ಮಾನವನ್ನು ಈಗ ಪಾಕಿಸ್ತಾನ ಸೇನೆ ತೆಗೆದುಕೊಂಡಿದೆ. ಸಭಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.